ಇದು ಡ್ರೋನ್ಗಳ ಯುಗ. ಟನ್ಗಟ್ಟಲೆ ತೂಕದ ಟ್ಯಾಂಕರ್ಗಳು, ಫಿರಂಗಿಗಳು, ನೂರಾರು ಕೋಟಿ ರೂಪಾಯಿ ಮೊತ್ತದ ಸಮರ ವಿಮಾನಗಳಿಗಿಂತಲೂ ಆಧುನಿಕ ಸಮರಾಂಗಣದಲ್ಲಿ ಕೆಲವೇ ಕೋಟಿ ರೂಪಾಯಿ ವೆಚ್ಚದ ಡ್ರೋನ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತ ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ನೆಲೆಗಳ ಮೇಲೆ ಕರಾರುವಕ್ಕಾಗಿ ದಾಳಿ ನಡೆಸಿತ್ತು. ಹಮಾಸ್ ಹುಟ್ಟಡಗಿಸುವಲ್ಲಿ ಡ್ರೋನ್ ಪ್ರಮುಖ ಪಾತ್ರ ವಹಿಸಿದೆ. ರಷ್ಯಾ ಇದೀಗ ಡ್ರೋನ್ ಮೂಲಕವೇ ಉಕ್ರೇನ್ನ ಅತಿದೊಡ್ಡ ನೌಕಾ ಹಡಗನ್ನ ಧ್ವಂಸಗೊಳಿಸಿದೆ. ಈಗ ದೆಹಲಿ ಮೂಲದ ಖಾಸಗಿ ಕಂಪನಿ ಇತ್ತೀಚೆಗೆ ಸೌರಶಕ್ತಿ ಚಾಲಿತ ಡ್ರೋನ್ ಅಭಿವೃದ್ಧಿಪಡಿಸಿದೆ. ಕಾಲಭೈರವ ಡ್ರೋನ್ ಸಮರ ವಿಮಾನ. ಬೆಂಗಳೂರಿನ ಎಐ ಕಂಪನಿ ಎನಿಸಿದ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಇದೀಗ ಭಾರತದ ಮೊದಲ ಸ್ವಂತ ನಿರ್ಮಾಣದ ಮಧ್ಯಮ ಎತ್ತರದ ದೀರ್ಘ ಬಾಳಿಕೆಯ ಯುದ್ಧ ವಿಮಾನವನ್ನ ತಯಾರಿಸಿದೆ. ಎಂಎಎಲ್ಇ ಕಾಂಬ್ಯಾಟ್ ಏರ್ಕ್ರಾಫ್ಟ್ ವರ್ಗಕ್ಕೆ ಸೇರಿದ ಕಾಲಭೈರವ ಯುದ್ಧ ವಿಮಾನವು ಪೂರ್ಣವಾಗಿ ತಯಾರಾಗಿದ್ದು ರಫ್ತಿಗೂ ಕೂಡ ಸಿದ್ಧವಾಗಿದೆ ಎಂದು ಎಫ್ಡಬ್ಲ್ಯೂಟಿಎ ಸಂಸ್ಥೆ ಹೇಳಿದೆ. ಕಾಲಭೈರವ ಸ್ಫೂರ್ತಿಯಲ್ಲಿ ಸ್ವಯಂ ಚಾಲಿತ ಕಾಂಬ್ಯಾಟ್ ಏರ್ಕ್ರಾಫ್ಟ್ನ ವಿನ್ಯಾಸ, ಅಭಿವೃದ್ಧಿ ಮತ್ತು ತಯಾರಿಕೆ ಮಾಡಲಾಗಿದೆ. ಕಂಪನಿಯ ಸಂಸ್ಥಾಪಕ ಹಾಗೂ ಸಿಇಒ ಸುಹಾಸ್ ತೇಜಸ್ ಅವರ ಪ್ರಕಾರ ಫ್ಲೈಯಿಂಗ್ ವೆಡ್ಜ್ ನಿರ್ಮಿಸಿರುವ ಈ ಪುಟ್ಟ ಕಾಲಭೈರವ ಡ್ರೋನ್ ಯುದ್ಧ ವಿಮಾನ ನಿರಂತರ 30 ಗಂಟೆಗಳ ಕಾಲ ಕಾರ್ಯಾಚರಣೆ ಸಾಮರ್ಥ್ಯ ಹೊಂದಿದ್ದು 3000 ಕಿಲೋಮೀಟರ್ ದೂರ ಒಂದೇ ಸಮನೆ ಹಾರಬಲ್ಲದು. ಅಮೆರಿಕಾದ ಜನರಲ್ ಅಟಾಮಿಕ್ ಸಂಸ್ಥೆಯ MQ-1 ಪ್ರಿಡೇಟರ್ ಮತ್ತು ಇಸ್ರೇಲ್ನ ಸರ್ಚರ್ ಡ್ರೋನ್ ವಿಮಾನಗಳಿಗೆ ಹೋಲಿಸಿದ್ರೆ ಕಾಲಭೈರವ ಡ್ರೋನ್ ವಿಮಾನಗಳು ಬಹಳ ಅಗ್ಗದ ಬೆಲೆ ಹೊಂದಿವೆ. ಈಗಾಗಲೇ ಈ ಸಮರ ಡ್ರೋನ್ಗೆ ದಕ್ಷಿಣ ಏಷ್ಯಾದ ರಾಷ್ಟ್ರವೊಂದರಿಂದ ಬೇಡಿಕೆ ಬಂದಿದೆ. ಸ್ಟಾರ್ಟ್ಅಪ್ ಕಂಪನಿಯೊಂದು ದೇಶದ ಮೊದಲ ಸೌರಶಕ್ತಿ ಚಾಲಿತ ಡ್ರೋನ್ ಅಭಿವೃದ್ಧಿಪಡಿಸಿದೆ. ನವೋದ್ಯಮಿ ವಿಜಯ್ ಶಂಕರ್ ದ್ವಿವೇದಿ ಎಂಬುವರು ಇಂತಹದೊಂದು ಡ್ರೋನ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಐಐಟಿ ಕಾನ್ಪುರದ ಹಳೆಯ ವಿದ್ಯಾರ್ಥಿಯಾಗಿರುವ ವಿಜಯ್ ಶಂಕರ್ ದ್ವಿವೇದಿ ಸ್ಟಾರ್ಟ್ಅಪ್ ಕಂಪನಿ ಹೊಂದಿದ್ದು ಸಹ ಸಂಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಕಂಪನಿಯಿಂದ ಅಭಿವೃದ್ಧಿಪಡಿಸಿರುವ ಸೌರಶಕ್ತಿ ಚಾಲಿತ ಡ್ರೋನ್ ಅನ್ನು ಇತ್ತೀಚೆಗೆ ದೆಹಲಿಯ ವಸಂತ್ ಕುಂಜ್ನಲ್ಲಿ ನಡೆದ ಸ್ಟಾರ್ಟ್ಅಪ್ ಮೇಳದಲ್ಲಿ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ಡ್ರೋನ್ಗೆ ತೇಜಸ್ವಾನ್ ಎಂದು ಹೆಸರಿಸಲಾಗಿದೆ. ತೇಜಸ್ವಾನ್ ವೈಶಿಷ್ಟ್ಯತೆ 150 ಕಿಲೋಮೀಟರ್ ದೂರ ಪ್ರಯಾಣ. ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿದ್ದರಿಂದ ಡ್ರೋನ್ ಒಂದೇ ಬಾರಿಗೆ 150 ಕಿಲೋಮೀಟರ್ ದೂರ ಕ್ರಮಿಸುವುದರ ಜೊತೆಗೆ 12 ಗಂಟೆ ನಿರಂತರವಾಗಿ ಹಾರಬಲ್ಲದು. 3 ಕೆಜಿವರೆಗೆ ಭಾರ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಬ್ಯಾಟರಿ ಅಳವಡಿಸಲಾಗಿದ್ದು ಸೌರಶಕ್ತಿಯಿಂದ ಚಾರ್ಜ್ ಆಗಲು ಸಮಸ್ಯೆಯಾದಲ್ಲಿ ಈ ಬ್ಯಾಟರಿಯೊಂದಿಗೆ 50 ಕಿಲೋಮೀಟರ್ ಕ್ರಮಿಸಬಲ್ಲದು. ಕಾರ್ಯವಿಧಾನ ಹೇಗೆ? ಇದನ್ನು ಒಮ್ಮೆ ಸೌರಶಕ್ತಿಯಿಂದ ಚಾರ್ಜ್ ಮಾಡಿದಲ್ಲಿ 150 ಕಿಲೋಮೀಟರ್ ದೂರ ಕ್ರಮಿಸಬಲ್ಲದು. ಸಮುದ್ರ ಮಟ್ಟದಿಂದ 5 ಕಿಲೋಮೀಟರ್ ಎತ್ತರಕ್ಕೆ ಹಾರುವ ಶಕ್ತಿ ಹೊಂದಿದೆ. ಸೌರ ಫಲಕಗಳನ್ನ ರೆಕ್ಕೆಗಳನ್ನಾಗಿ ಮಾರ್ಪಡಿಸಲಾಗಿದೆ. ಅದು ಸೂರ್ಯನ ಬೆಳಕಿನಿಂದ ಚಾರ್ಜ್ ಆಗುತ್ತೆ. ಸೌರಶಕ್ತಿಯಿಂದ ಚಾರ್ಜ್ ಆಗಲು ಸಮಸ್ಯೆಯಾದಲ್ಲಿ ಅಥವಾ ಮೋಡ ಕವಿದ ವಾತಾವರಣದಲ್ಲಿ ಇಲ್ಲವೇ ಸೂರ್ಯನ ಬೆಳಕು ಇಲ್ಲದಿದ್ದಾಗಲೂ ಈ ಡ್ರೋನ್ ಬ್ಯಾಟರಿಯಲ್ಲಿ 50 ಕಿಲೋಮೀಟರ್ ದೂರ ಕ್ರಮಿಸಬಲ್ಲದು. ಸದ್ಯ ಈ ಡ್ರೋನ್ನ ಪ್ರಾಯೋಗಿಕ ಪರೀಕ್ಷೆ ಪೂರ್ಣಗೊಂಡಿದೆ. ಈಗ ಮುಂದಿನ ಸಿದ್ಧತೆಗಳು ನಡೀತಾ ಇವೆ. ಇದರ ಉಪಯೋಗವೇನು? ಭಾರತದ ಭದ್ರತಾ ತಂತ್ರಜ್ಞಾನದ ಒಂದು ಹೊಸ ಆಯಾಮವಾಗಿ ಸೌರಶಕ್ತಿ ಚಾಲಿತ ಡ್ರೋನ್ ಕಾರ್ಯನಿರ್ವಹಿಸಬಲ್ಲದು. ಸೇನಾಪಡೆ, ವಾಯುಪಡೆ ಮತ್ತು ನೌಕಾಪಡೆ ಈ ಡ್ರೋನ್ ಅನ್ನ ಬಳಸುವಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿವೆ. ಡ್ರೋನ್ 2 ರೀತಿಯ ಕ್ಯಾಮೆರಾಗಳನ್ನು ಹೊಂದಿದ್ದು ಅವುಗಳ ಮೂಲಕ ತಲುಪಬೇಕಾದ ಗುರಿ ತಲುಪಿ ಸೂಕ್ಷ್ಮವಾಗಿ ವೀಕ್ಷಿಸುವ ಕೆಲಸ ಮಾಡುತ್ತೆ. ಸೌರಶಕ್ತಿ ಚಾಲಿತ ಡ್ರೋನ್ ಭವಿಷ್ಯದ ತಂತ್ರಜ್ಞಾನಕ್ಕೆ ಹೊಸ ಸೇರ್ಪಡೆ ಎಂಬುದನ್ನು ಮನಗೊಂಡಿರುವ 3 ಸೇನೆಗಳ ಅಧಿಕಾರಿಗಳು ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೊಂದಿಗೆ ಮುಂದಿನ ಮಾತುಕತೆಗಳು ನಡೆಸಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ನಮ್ಮ ಉತ್ಪಾದನಾ ತಂತ್ರಜ್ಞಾನ ಮತ್ತು ಪ್ರಯೋಗಾಲಯವನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ ಎನ್ನಲಾಗಿದೆ. 12 ಗಂಟೆಗಳ ಕಾಲ ಕಾರ್ಯಾಚರಣೆ. ಪ್ರಸ್ತುತ ದೇಶದಲ್ಲಿ ಬಳಸುತ್ತಿರುವ ಡ್ರೋನ್ಗಳು 10 ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯನ್ನ ಮಾತ್ರ ಹೊಂದಿವೆ. ಅಲ್ಲದೆ ಅವುಗಳು 2 ರಿಂದ 3 ಗಂಟೆಗಳ ಕಾಲ ಮಾತ್ರ ಹಾರುತ್ತವೆ. ಆದರೆ ತೇಜಸ್ವಾನ್ ಡ್ರೋನ್ 12 ಗಂಟೆಗಳ ಕಾಲ ಹಾರುವ ಮತ್ತು 150 ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ. ಪ್ರಯೋಗಾತ್ಮಕವಾಗಿ ಸದ್ಯಕ್ಕೆ ನಮ್ಮ ಸ್ಟಾರ್ಟ್ಅಪ್ ಕಂಪನಿಯಿಂದ ಕೆಲವು ಸೌರಶಕ್ತಿ ಚಾಲಿತ ಡ್ರೋನ್ ಮಾತ್ರ ಅಭಿವೃದ್ಧಿಪಡಿಸಲಾಗಿದೆ. ಪ್ರಯೋಗ ಯಶಸ್ವಿಯಾಗಿದೆ. ಭಾರತೀಯ ಸೇನೆಯಿಂದ ಬಂದ ಆದೇಶದ ಪ್ರಕಾರ ನಾವು ಅವುಗಳನ್ನು ಸಿದ್ಧಪಡಿಸಿದ್ದೇವೆ. ಗಡಿಯಲ್ಲಿ ಕಣ್ಗಾವಲು, ಕಾಡಿನಲ್ಲಿ ಹೊತ್ತಿಕೊಂಡ ಬೆಂಕಿಯ ಮೇಲ್ವಿಚಾರಣೆ ಮಾಡುವುದು, ವಿಪತ್ತು ಹಾಗೂ ನೈಸರ್ಗಿಕ ವಿಕೋಪದ ಸಮಯದಲ್ಲಿ ಸಂತ್ರಸ್ತರನ್ನ ಪತ್ತೆ ಹಚ್ಚುವುದು ಮತ್ತು ಅವರ ಸುಲಭ ರಕ್ಷಣೆಗೆ ಸಹಾಯ ಮಾಡಲು ಈ ಡ್ರೋನ್ ಪರಿಣಾಮಕಾರಿ. ಅಲ್ಲದೆ ಡ್ರೋನ್ ಮೂಲಕ ಗಡಿ ಪ್ರದೇಶಗಳಲ್ಲಿ ಭದ್ರತಾ, ಗುಪ್ತಚರ ಮತ್ತು
ಶತ್ರು ಚಟುವಟಿಕೆಗಳನ್ನು ಸಹ ಮೇಲ್ವಿಚಾರಣೆ ಮಾಡಬಹುದು. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನ ಟರ್ಕಿ ಒದಗಿಸಿದ ಡ್ರೋನ್ಗಳನ್ನು ವ್ಯಾಪಕವಾಗಿ ಬಳಸಿಕೊಂಡಂತೆಯೇ ನಮ್ಮ ಡ್ರೋನ್ಗಳನ್ನು ಭಾರತೀಯ ಸೇನೆ ಯಾವುದೇ ಕಾರ್ಯಾಚರಣೆ ಮತ್ತು ಶೋಧ ಕಾರ್ಯಾಚರಣೆಗೆ ಬಳಸಬಹುದು. ಬೇಡಿಕೆಗೆ ಅನುಗುಣವಾಗಿ ಮತ್ತಷ್ಟು ಉತ್ಪಾದನೆ ಮಾಡಲಾಗುತ್ತೆ. ಸದ್ಯಕ್ಕೆ ಇದರ ಬೆಲೆ ಇನ್ನೂ ನಿಗದಿಪಡಿಸಿಲ್ಲ.